ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಒಳ್ಳೆಯದಾಗಲಿ. ಇವರೇ ಯಾವುದೋ ಒಂದು ಕೆಲಸ ಸಾಧನೆಗೆ ಎಷ್ಟು ಸಾರಿ ಪ್ರಯತ್ನ ಪಟ್ಟು ಸೋತಾಗಿರ್ತೀವಿ. ಎಲ್ಲರ ಜೀವನದಲ್ಲೂ ಅಷ್ಟೇ. ಅದು ಸಣ್ಣ ಕೆಲಸ ಇರ್ಬೋದು ಬೇರೆಯವರಿಗೆ, ಆದರೆ ಅದು ನಮಗೆ ದೊಡ್ಡ ಕೆಲಸ ಇರುತ್ತೆ. ಕಷ್ಟಪಟ್ಟು ಪ್ರಯತ್ನ ಪಟ್ಟು ಲಾಸ್ಟಿಗೆ ಸೋತೋಗ್ಬಿಟ್ಟಿರ್ತೀವಿ. ಇನ್ನು ಈ ಸಾಧನೆ ಆಗೋದಿಲ್ಲ ಅಂತ ಸೋತೋಗ್ಬಿಟ್ಟಿರ್ತೀವಿ. ಈ ಕೆಲಸದಲ್ಲಿ ನಾವು ಸಕ್ಸಸ್ಸೇ ಆಗಲ್ಲ ಅನ್ನೋ ಥರ ಸೋತೋಗ್ಬಿಟ್ಟಿರ್ತೀವಿ ಅಲ್ವಾ. ತುಂಬ ಅಲರ್ಜವಾಗಿರುತ್ತೆ. ಎಷ್ಟು ಸಾರಿ ಪ್ರಯತ್ನ ಪಟ್ಟರು ಆ ಕೆಲಸದಲ್ಲಿ ನಾವು ಸಕ್ಸಸ್ ಆಗಲ್ಲ. ಸೋತಾಗ್ತಾ ಇರ್ತೀವಿ. ಪ್ರತಿ ಸಾರಿ ಸೋಲ್ತೀವಿ. ಏನೋ ಒಂದು ಚೂರು ಮಿಸ್ಟೇಕ್ ಅಥವಾ ಏನೋ ಒಂದು ಅಡೆತಡೆ. ಆ ರೀತಿ ಆಗಿ ಪ್ರತಿ ಸಾರಿ ಆ ಕೆಲಸದಲ್ಲಿ ಯಾವುದೋ ಒಂದು ಕೆಲಸ, ಅದು ಸಣ್ಣ ಕೆಲಸನೇ ಇರ್ಬೋದು ಬೇರೆಯವರಿಗೆ, ಆದರೆ ನಮಗೆ ಅದು ತುಂಬ ದೊಡ್ಡ ಕೆಲಸ ಇರುತ್ತೆ. ಅಂಥ ಕೆಲಸ ನಾವು ಪ್ರಯತ್ನ ಪಟ್ಟು ಅಂಥ ಕೆಲಸದಲ್ಲಿ ನಾವು ಸಕ್ಸಸ್ ಆಗಿಬಿಟ್ರೆ ಅಂತ ಇಟ್ಕೊಳ್ಳಿ. ಯಾವತ್ತೋ ಒಂದಿನ ಸಕ್ಸಸ್ ಆಗಿಬಿಟ್ರೆ ಅಂತ ಇಟ್ಕೊಳ್ಳಿ. ಆವಾಗ ನಮಗಾಗ ಖುಷಿ ಯಾರ ಹತ್ರ ಹೇಳ್ಕೊಳ್ಳೋದು ಹೇಳಿ. ಅಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ನಾನು ಹೇಳಿದ್ದು ಕೇಳಿಸ್ಕೊಂಡ್ರೆ, ಪ್ರಯತ್ನ ಪಟ್ಟು ಆ ಕೆಲಸದಲ್ಲಿ ಸಕ್ಸಸ್ ಆಗಿರಲ್ಲ. ಆ ಕೆಲಸ ಅಂದ್ರೇ ಅಲರ್ಜಿ ಆಗಿಬಿಟ್ಟಿರುತ್ತೆ ನಮಗೆ. ಆ ಕೆಲಸನೇ ಬೇಡ, ಇನ್ನು ಆ ಸವಸನೇ ಬೇಡ, ಆ ಕೆಲಸಕ್ಕೆ ಕೈ ಹಾಕೋದು ಬೇಡ. ಆ ಕೆಲಸದ ವಿಚಾರ ಯಾರಾದರೂ ಹೇಳಿದ್ರೆ ಅಲರ್ಜಿ ನಮ್ಗೆ ಹಂಗೆ ಪಿತ್ತ ನೆತ್ತಗೇರ್ಬಿಡುತ್ತೆ. ಅಷ್ಟು ಬೇಜಾರಾಗಿರುತ್ತೆ, ಅಷ್ಟು ಕಷ್ಟಪಟ್ಟಿರ್ತೀವಿ, ಅಷ್ಟು ಪ್ರಯತ್ನ ಪಟ್ಟಿರ್ತೀವಿ, ಅಷ್ಟೇ ಸಾರಿ ವಿಫಲ ಆಗಿರ್ತೀವಿ. ವಿಫಲ ಅಂದರೆ ಫೈಲರ್ ಆಗಿರ್ತೀವಿ. ಆ ಕೆಲಸದಲ್ಲಿ ಸಕ್ಸಸ್ ಆಗದೆ ಫೈಲರ್ ಆಗಿರ್ತೀವಿ. ಟೈಮೂ ವೇಸ್ಟು, ದುಡ್ಡೂ ವೇಸ್ಟು, ಜೊತೆಗೆ ಟೆನ್ಷನ್ ಬೇರೆ. ಸಕ್ಸಸ್ ಆಗಿರಲ್ಲ. ಲಾಸ್ಟಿಗೆ ಒಂದಿನ ಸಕ್ಸಸ್ ಆಗ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ಎಲ್ಲಿಲ್ಲದ ಖುಷಿ ಅಲ್ವಾ. ಆ ಖುಷಿಗೆ ನಮಗೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟಿರ್ತದೆ ಖುಷಿ, ಆ ಸಂತೋಷ ಅಲ್ವಾ. ಯಾರ ಹತ್ರ ಹಂಚ್ಕೊಳ್ಳೋದು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಇದು ಎಲ್ಲರ ಜೀವನದಲ್ಲಿ ನಡೀತದೆ. ಕೆಲವರು 1 ಸಾರಿ 2 ಸಾರಿ, ಕೆಲವರು ಒಂದೇ ಸಾರಿ ಪ್ರಯತ್ನ ಪಡ್ತಾರೆ, ಸಕ್ಸಸ್ ಆಗಿಲ್ಲ ಅಂದರೆ ಬಿಟ್ಬಿಡ್ತಾರೆ. ಕೆಲವರು 2 ಸಾರಿ ಪ್ರಯತ್ನ ಪಡ್ತಾರೆ, ಸಕ್ಸಸ್ ಆಗಿಲ್ಲ ಅಂದರೆ ಬಿಟ್ಬಿಡ್ತಾರೆ ಆ ಕೆಲಸನ. ಇನ್ನು ಕೆಲವರು 3 ಸಾರಿ ಪ್ರಯತ್ನ ಪಡ್ತಾರೆ. ನನ್ನ ಪ್ರಕಾರ ಕನಿಷ್ಠ 4 ಸಾರಿ ಪ್ರಯತ್ನ ಪಡಬೇಕು. 4 ಸಾರಿ ಆದರೂ ಪ್ರಯತ್ನ ಪಡಬೇಕು. ಕನಿಷ್ಠ 5 ವರ್ಷ ಆದರೂ ಕಾಯಬೇಕು. ಎಷ್ಟು ವರ್ಷ? 5 ವರ್ಷ ಆದರೂ ಕಾಯಬೇಕು ನಾವು. ನನ್ನ ಜೀವನದಲ್ಲಿ ಒಂದು ನಡೆದಂಥ ಘಟನೆಯನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನಿಮಗೆ ಎಕ್ಸಾಂಪಲಾಗಿ ಕೊಡ್ತಾಯಿದ್ದೀನಿ. ಇದನ್ನೇ ನೀವು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ಮುಂದೆ ನಿಮಗೆ ಉಪಯೋಗ ಆಗುತ್ತೆ. ನಿಮ್ಮ ಜೀವನದಲ್ಲೂ ಏನೇನು ಕೆಲಸಗಳು ಮಾಡಬೇಕಂತ ನೀವು ಅಂದ್ಕೊಂಡಿದ್ರಿ, ಏನೇನು ಗುರಿ ಇಟ್ಕೊಂಡಿದ್ರಿ, ಚಿಕ್ಕ ಹುಡುಗರಿಂದ ಇಲ್ಲಿವರೆಗೂ ಏನೇನು ಗುರಿ ಇಟ್ಕೊಂಡಿದ್ರಿ, ಯಾವ್ಯಾವುದ್ರಲ್ಲಿ ಫೈಲರ್ ಆಗಿದ್ರಿ, ಯಾವುದ್ರಲ್ಲಿ ಆಗಲಿಲ್ಲ, ಏನೆಲ್ಲ ಅಡೆತಡೆಗಳು ಬಂದು ನಿಂತೋಗಿದೆ, ಕೆಲಸಗಳು ಆಗಲಿಲ್ಲ, ಫೈಲರ್ ಆಗಿದ್ರಿ, ಬೇಜಾರು ಮಾಡ್ಕೋಬೇಡಿ. ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ನಾನು ಆಗಿದ್ದೀನಿ. ದೈವಾಗುರು ನಿಮ್ಮಂಥವರ ಸುಭಾಷ ನನಗೆ ಜಯ ತಂದುಕೊಟ್ಟಿದೆ. ಒಂದು ಸಣ್ಣ ಕೆಲಸ ಇರ್ಬೋದು ಬೇರೆಯವ್ರಿಗೆ, ಆದರೆ ನನಗೆ ಅದು ದೊಡ್ಡ ಕೆಲಸ. ಬೇರೆಯವರಿಗೆ ಭಾಳ ಸಣ್ಣ ಕೆಲಸ ಇರುತ್ತೆ, ಅವ್ರು ಭಾಳ ಈಸಿಯಾಗಿ ಸಕ್ಸಸ್ ಮಾಡ್ಕೊಬಿಡ್ತಾರೆ. ಬೇರೆಯವರು ಎಂತೆಂಥವರು ಓದು ಬರಹ ಬಾರದೇವರು, ಕೆಟ್ಟವರು, ಕಳ್ಳರು, ಕಾಕರು, ವಂಚಕರು, ಕೆಲಸಕ್ಕೆ ಬಾರ್ದವರು ಕೆಲವು ಕೆಲಸಗಳನ್ನು ಭಾಳ ಸುಲಭವಾಗಿ ಸಕ್ಸಸ್ ಆಗಿಬಿಟ್ಟಿರ್ತಾರೆ. ಅದು ಮನೆ ಕಟ್ಟೋದಿರ್ಬೋದು, ಅಥವಾ 2 ವೀಲರ್ ತೊಗೊಳ್ಳೋದಿರ್ಬೋದು, ಆಟೋ ತೊಗೊಳ್ಳೋದಿರ್ಬೋದು, ಕಾರ್ ತೊಗೊಳ್ಳೋದಿರ್ಬೋದು, ಒಂದು ತರಕಾರಿ ಅಂಗಡಿ ಹಾಕೋದಿರ್ಬೋದು, ಒಂದು ಚಿಕ್ಕ ಹೋಟೆಲ್ ಇರ್ಬೋದು, ಚಿಕ್ಕ ಅಂಗಡಿ ಇರ್ಬೋದು, ದೊಡ್ಡ ಅಂಗಡಿ ಇರ್ಬೋದು, ದೊಡ್ಡ ಹೋಟೆಲ್ ಇರ್ಬೋದು, ಒಂದು ಆಫೀಸ್ ಇರ್ಬೋದು, ಒಂದು ಫ್ಯಾಕ್ಟ್ರಿ ಇರ್ಬೋದು, ಒಂದು ಲಾರಿ, ಬಸ್ಸು, ಕಾರು ಯಾವುದೋ ಇರ್ಬೋದು, ಅಥವಾ ಯಾವುದೋ ಒಂದು ಕೆಲಸ, ಸರ್ಕಾರಿ ಕೆಲಸ, ಪ್ರೈವೇಟ್ ಕೆಲಸ ಇರ್ಬೋದು, ಅಥವಾ ಯಾವುದೋ ಒಂದು ಎಕ್ಸಾಮ್ ಇರ್ಬೋದು, ಯಾವುದೋ ಒಂದು ಇಂಟ್ರ್ಯೂ ಇರ್ಬೋದು. ಏನಕ್ಕೂ ಕೆಲಸಕ್ಕೆ ಬರಲ್ಲ ಅವರು. ಶುದ್ಧ ಸೋಂಬೇರಿಗಳು, ಶುದ್ಧ ಅಯೋಗ್ಯರು, ನಾಲಾಯಕ್ ಪೆಲಗಳು. ಅವ್ರ ತಲೆಯಲ್ಲಿ ಸಗಣಿನೇ ಇರುತ್ತೆ, ಹುಳನೇ ಇರುತ್ತೆ, ಜೇಡು ಮಣ್ಣೇ ಇರುತ್ತೆ. ಅಂಥವ್ರು ಸಕ್ಸಸ್ ಆಗಿಬಿಟ್ಟಿರ್ತಾರೆ ಭಾಳ ಸುಲಭವಾಗಿ. ಆಶ್ಚರ್ಯ ಅಂದರೆ ನಿಮ್ಮ ಕಣ್ಮುಂದೆ ಅಕ್ಕಪಕ್ಕ ನೋಡ್ರಿ ಬೇಜಾನ್ ಅಂತವ್ರು ಇದ್ದಾರೆ. ಸಕ್ಸಸ್ಸು ದಿಲ್ಲಗೆ ಏನು ಖುಷಿಯಾಗಿ ಹೋಗ್ತಿರ್ತಾರೆ.
ಅದೇ ನೋಡ್ರಿ ಒಳ್ಳೆಯವರು ಅಮಾಯಕರು ಎಷ್ಟು ಕಷ್ಟಪಟ್ಟರು ಸಕ್ಸಸ್ಸೇ ಆಗಲ್ಲ. ಲಾಸ್ಟಿಗೆ ವರ್ಷಗಳು ತಿಂಗಳುಗಳು ದಿನಗಳು ಕಳೀತೆ, ವಾರಗಳು ಕಳೀತೆ, ತಿಂಗಳುಗಳು ಕಳೀತೆ, ವರ್ಷಗಳು ಕಳೆದುಬಿಡುತ್ತೆ. ಸಕ್ಸಸ್ ಮಾತ್ರ ಆಗಿರಲ್ಲ. ಅದೇನು ಸಣ್ಣ ಕೆಲಸನೇ. ಎಂತೆಂಥ ದೊಡ್ಡ ಕೆಲಸಗಳಲ್ಲೂ ಬೇರೆಯವ್ರು ಸಕ್ಸಸ್ ಆಗಿಬಿಟ್ಟಿರ್ತಾರೆ. ಹೇಳಿದ್ನಲ್ಲ ಆ ಟೀಮು ಎಂತೆಂಥ ದೊಡ್ಡ ಕೆಲಸಗಳಲ್ಲಿ ಸಕ್ಸಸ್ ಆಗಿರ್ತಾರೆ. ನಾವು ಒಂದು ಸಣ್ಣ ಕೆಲಸದಲ್ಲಿ ಸಕ್ಸಸ್ ಆಗೋಕ್ಕೆ ಕಷ್ಟ ಆಗಿರುತ್ತೆ. ಯಾಕೆ? ನಾನು ಮೊದಲೇ ಹೇಳಿದ್ದೀನಿ, ಸಾಕಷ್ಟು ವೀಡಿಯೋಗಳು ನಾನು ಹಾಕಿದ್ದೀನಿ. ಒಳ್ಳೆಯವ್ರಿಗೆ ಈ ಜಗತ್ತಲ್ಲಿ, ಈ ಲೋಕದಲ್ಲಿ ಭಾಳ ಕಷ್ಟ. ಒಳ್ಳೆಯವರಿಗೆ, ಪ್ರಾಮಾಣಿಕರಿಗೆ ಅದಕ್ಕೆ ಕಷ್ಟ. ಆದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ದಿನ ಲೇಟಾಗಿ ಸಾಧನೆ ಮಾಡ್ತೀರೋ, ಸಕ್ಸಸ್ ಆಗ್ತಿರೋ, ಅದೇ ಕೊನೆಯವರೆಗೂ ಉಳ್ಕೊಳ್ಳುತ್ತೆ. ಅದಕ್ಕೊಂದು ಒಳ್ಳೆ ಬೆಲೆ ಇರುತ್ತೆ. ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ಕೂಡ ನಿಮಗಿರುತ್ತೆ. ಯಾಕಂದರೆ ಫಸ್ಟೇ ಕಷ್ಟಪಟ್ಟು ಪ್ರಿಪೇರ್ ಆಗಿರ್ತೀರ, ಕಷ್ಟಪಟ್ಟು ಸಾಧನೆ ಮಾಡಿರ್ತೀರ, ಕಷ್ಟಪಟ್ಟು ಸಕ್ಸಸ್ ಆಗಿರ್ತೀರ ದೈವ ಗುರು ಸಪೋರ್ಟ್ನಿಂದ, ಆಶೀರ್ವಾದದಿಂದ. ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಕೂಡ ನಿಮಗಿರುತ್ತೆ. ಅದೇ ಯಾರು ಮೋಸ, ವಂಚನೆ, ಚಾಲಾಕುತನ, ಕುಚೋದ್ಯ, ಕುತಂತ್ರ ಬುದ್ಧಿಗಳು ಉಪಯೋಗಿಸಿ ಅಲ್ಲಿ ಇಲ್ಲಿ ಲಂಚ ಕೊಟ್ಟು ಹೆಂಗೋ ಪಾಸ್ ಆಗ್ತಾರೆ, ಹೆಂಗೋ ಕೆಲಸ ಗಿಡಿಸ್ಕೊಳ್ತಾರೆ, ಏನೋ ಒಂದು ಕಾಂಟ್ರಾಕ್ಟೋ ಇನ್ನೊಂದು ಮತ್ತೊಂದು ಅವರು ಮಾಡ್ಕೊಬಿಡ್ತಾರೆ. ಯಾವುದೋ ಆಫೀಸೋ ಫ್ಯಾಕ್ಟ್ರಿ ಏನೋ ಒಂದು. ಅವ್ರ ಹತ್ರ ಯಾವುದೋ ಒಳ್ಳೆ ಬುದ್ಧಿ ಇರೋಲ್ಲ. ಎಲ್ಲ ಒಬ್ಬರನ್ನ ತುಳಿಯೋದೇ, ಮೋಸ ಮಾಡೋದೇ ಬುದ್ಧಿ ಇರುತ್ತೆ. ಅಂಥವ್ರು ಸಕ್ಸಸ್ ಆಗೋಗಿರ್ತಾರೆ. ಆದರೆ ಅದು ಉಳಿಯಲ್ಲ, ನೆನಪಿಟ್ಕೊಳ್ಳಿ. ಇಲ್ಲ ಅವ್ರ ಮಕ್ಕಳು 1-2 ಇರ್ತವೆ, ಅವ್ರಿಗೆ ಆಕ್ಸಿಡೆಂಟ್ಗಳಾಗಿ ಹೋಗ್ಬೋದು, ಎಗ್ಗುಟ್ಕೊಂಡು ಹೋಗ್ಬೋದು. ಇವ್ರು ಮಾಡಿದ ಪಾಪ ಅವ್ರ ಮಕ್ಕಳು ಒಳ್ಳೆಯವ್ರು, ಅವ್ರೇನು ಮಾಡಿದ್ರು ಅವ್ರ ತಲೆಗೆ ಬರುತ್ತೆ, ಅವರು ಆಕ್ಸಿಡೆಂಟಾಗಿ ಸಾಯ್ತಾರೆ. ಇದೆಲ್ಲ ನನ್ನ ಕಣ್ಣು ಮುಂದೆ ನೋಡಿದ್ದೀನಿ. ಇನ್ನೂ ಕೆಲವ್ರು ಇನ್ನೇನೋವಾಗಿ ಸತ್ತೋಗ್ತಾರೆ, ಇನ್ನೂ ಕೆಲವ್ರಿಗೆ ಇನ್ನೇನೋ ರೋಗ ಬಂದು ಹಾಸ್ಪಿಟ್ಲಲ್ಲಿ ಕೊಳಿತಾರೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಇಲ್ಲ ಕೆಲವ್ರಿಗೆ ಮಕ್ಕಳೇ ಆಗಲ್ಲ, ಮದುವೆ ಆದಮೇಲೆ ಮಕ್ಕಳೇ ಆಗಲ್ಲ, ಹಂಗೆ ಇರ್ತದೆ. ಇಲ್ಲ ಯಾವತ್ತೋ ಒಂದಿನ ಎಗ್ಗುಟ್ಕೊಂಡು ಹೋಗುತ್ತೆ. ಅವ್ರು ಮಾಡಿರೋ ಕಂಪನಿ ಇರ್ಬೋದು, ಆಫೀಸ್ ಇರ್ಬೋದು, ಕಾರೋ ಬಸ್ಸೋ ಏನೋ ತೊಗೊಂಡು, ಲಾರಿನೋ ತೊಗೊಂಡಿರ್ಬೋದು, ಅಂಗಡಿ ಇಟ್ಕೊಂಡಿರ್ಬೋದು, ಹೋಟ್ಲಿಟ್ಕೊಂಡಿರ್ಬೋದು, ಇಲ್ಲ ಯಾವುದೋ ಕೆಲಸಕ್ಕೆ ಸೇರಿರ್ಬೋದು. ಆ ಕೆಲಸನೇ ಕಳ್ಕೊಬಿಡ್ತಾರೆ ಅವರು. ಯಾಕಂದರೆ ಅವರು ಓದೋವಾಗೂ ನ್ಯಾಯವಾಗಿ ಮಾಡಿಲ್ಲ, ಎಲ್ಲ ಇಂಥದ್ದೇ ಇನ್ನೊಬ್ಬರನ್ನ ತುಳಿದೆ ಕುಚೋದೆ ಕುತಂತ್ರ ಮಾಡಿ, ಕೆಲಸ ಗಿಡ್ಸ್ಕೊಳ್ಳೋವಾಗೂ ಅದೇನ ಕುಚೋದೆ ಕುತಂತ್ರ, ಕೆಲಸ ಮಾಡೋವಾಗೂ ಅದೇನೋ ಇನ್ನೊಬ್ಬರನ್ನ ತುಳಿದು ಸಂಪಾದನೆ ಮಾಡಿರ್ತಾರೆ. ಅದು ಉಳಿಯಲ್ಲ, ಕಷ್ಟಪಟ್ಟು ಮಾಡಿಲ್ಲ, ಉಳಿಯಲ್ಲ, ಹಾಳಾಗೋಗುತ್ತೆ, ಹಾಳಾಗಿ ಹೋಗ್ತಾರೆ ಅವರು ಕೂಡ. ಆದರೆ ಲೇಟಾಗಿ ಪ್ರಾರಂಭದಲ್ಲಿ ಉದ್ಧಾರ ಆಗಿಬಿಡ್ತಾರೆ, ಆಮೇಲೆ ಬಿದ್ದೋಗ್ತಾರೆ. ಆದರೆ ಒಳ್ಳೆಯವ್ರಂಗಲ್ಲ ಪ್ರಾಮಾಣಿಕರು. ಫಸ್ಟ್ ಎಷ್ಟು ಕಷ್ಟ ಇರುತ್ತೋ, ಕಷ್ಟಪಟ್ಟು ಸಾಧನೆ ಮಾಡಿರ್ತೀವೋ ಅದಕ್ಕೊಂದು ಬೆಲೆ ಇರ್ತದೆ. ಅದು ಹಾಗೆ ಉಳಿಯುತ್ತೆ ಶಾಶ್ವತವಾಗಿ, ಇನ್ನೂ ಅಭಿವೃದ್ಧಿ ಆಗುತ್ತೆ. ಲಾಸ್ಟಲ್ಲಿ ಸುಖ ಸಿಗುತ್ತೆ. ಫಸ್ಟು ನರಕ ಸಿಗ್ಬೋದು, ಲಾಸ್ಟಲ್ಲಿ ಸುಖ ಸಿಗುತ್ತೆ. ಇವರೇ ನನ್ನ ಜೀವನದಲ್ಲಿ ಒಂದು ಕತೆ ನಿಮಗೆ ಎಕ್ಸಾಂಪಲಾಗಿ ಕೊಡ್ತೀನಿ ನಾನು. ಒಂದು ಪವಾಡ ಅಂತ ತಿಳ್ಕೊಳ್ಳಿ, ಅಥವಾ ಇನ್ನೇನೋ ಅಂತ ತಿಳ್ಕೊಳ್ಳಿ. ಲಾಸ್ಟ್ ಟೈಮ್ ನಾನು ಈ ವಿಡಿಯೋನಲ್ಲಿ ನೋಡಿ, ಇಲ್ಲಿ ನೋಡಿ, ಒಂದು ನಿಮಿಷ ನೋಡಿ, ಸೈಡಲ್ಲಿ ನೋಡಿ ಏನು ಹಾಕ್ತೀನಿ ನೋಡಿ. ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನಾನು. ಪ್ರಜೆಗಳು ಪ್ರಭುಗಳು ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. 19ನೇ ತಾರೀಕು 8ನೇ ತಿಂಗಳು 2024ನೇ ಇಸ್ವಿ. ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ. 19ನೇ ತಾರೀಕು 8ನೇ ತಿಂಗಳು 2024ನೇ ಇಸ್ವಿನಲ್ಲಿ ಈ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ತಪ್ಪದೇ ನೋಡಿ. ಆ ವಿಡಿಯೋನಲ್ಲಿ ನಾನು ಕಷ್ಟ ಹೇಳ್ಕೊಂಡಿದ್ದೀನಿ. ನಾನು ಚಿಕ್ಕ ಹುಡುಗದಿಂದ ಯಾವ ಥರ ಬಂದ ಕಷ್ಟ ಹೇಳ್ಕೊಂಡಿದ್ದೀನಿ. ಒಂದು ವೋಟರ್ ID ಮಾಡ್ಸೋಕ್ಕೆ, ಒಂದು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ, ಒಂದು ಪ್ಯಾನ್ ಕಾರ್ಡ್ ಮಾಡ್ಸೋಕ್ಕೆ, ಒಂದು ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದೀನಿ. ಲಾಸ್ಟ್ಗೂ ಸಕ್ಸಸ್ ಆಗಿಲ್ಲ, ಎಲ್ಲದರಲ್ಲೂ ಫೈಲರೇ. ಎಷ್ಟೋ ವರ್ಷಗಳು ಕಳೆದಿದೆ, 10 ವರ್ಷ, 15 ವರ್ಷ, 20 ವರ್ಷನೇ ಕಳೆದುಬಿಟ್ಟಿದೆ, ಸಕ್ಸಸ್ ಆಗಿಲ್ಲ. ನನ್ನ ಲೈಫಲ್ಲಿ ಆಗೋದೇ ಇಲ್ಲ ಅಂತ ಬಿಟ್ಬಿಟ್ಟೆ. ಎಷ್ಟೋ ಸಾರಿ ಪ್ರಯತ್ನ ಪಟ್ಟು, ಎಷ್ಟೋ ಟೈಮ್ ಎಷ್ಟೋ ದುಡ್ಡು ಊಟ ಕೂಡ ನ್ಯಾಯವಾಗಿ ಮಾಡಿದೆ, ನೀರು ಕೂಡ ಕುಡಿದೆ. ಮಧ್ಯಾಹ್ನದ ಕ್ಯೂನಲ್ಲಿ ಒಂದೊಂದು ಅರ್ಧ ಕಿಲೋಮೀಟ್ರ್ ನಿಂತ್ಕೊಂಡು ಲಾಸ್ಟ್ ಫೈಲರ್ ಆಗಿದ್ದೀನಿ. ಲಾಸ್ಟಿಗೆ ಈಗ ನೋಡಿ ನಾನು ವೀಡಿಯೋ ಮಾಡಿದೆ ಅದ್ರ ಬಗ್ಗೆ. 19ನೇ ತಾರೀಕು 8ನೇ ತಿಂಗಳು 2024ನೇ ಇಸ್ವಿ. ಈ ವಿಡಿಯೋ ತಪ್ಪದೇ ನೋಡಿ, ದಯವಿಟ್ಟು ವೀಡಿಯೋ ಮಾಡಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟೆ ಅಂತ. ಸಕ್ಸಸ್ ಆಗಿಲ್ಲ ಆ ವಿಡಿಯೋ, ಅದರಲ್ಲಿ ವೋಟರ್ ID ಎಲ್ಲ ತೋರಿಸಿದ್ದೀನಿ. ಆದರೆ ಇವತ್ತು ತಾರೀಕು 24, 9ನೇ ತಿಂಗಳು 2024ನೇ ಇಸ್ವಿ. ಎಷ್ಟು ಇವತ್ತು ತಾರೀಕು? 24,
9ನೇ ತಿಂಗಳು 2024 ಇಸ್ವಿ ಇವತ್ತು. ಗೊತ್ತಾಯ್ತಾ? ಇವತ್ತಿಗೆ 1 ತಿಂಗಳು ಎಷ್ಟು ದಿನ ಆಯಿತು? 1 ತಿಂಗಳು 5 ದಿನ ಆಗಿದೆ ಆ ವಿಡಿಯೋ ಮಾಡಿ. ಆದರೆ ರೇಷನ್ ಕಾರ್ಡ್ ಇಲ್ಲ. ಎಷ್ಟು ವರ್ಷದಿಂದ ನನಗೆ? ಈಗ ಎಷ್ಟು ವಯಸ್ಸು ನನಗೆ? 56 ವರ್ಷ ವಯಸ್ಸು. ಇಲ್ಲಿವರೆಗೂ ನಮಗೆ ರೇಷನ್ ಕಾರ್ಡ್ ಇಲ್ಲ. ಆದರೆ 1996ರಲ್ಲಿ ರೇಷನ್ ಕಾರ್ಡ್ ಇತ್ತು. ಬರೀ 1 ವರ್ಷ ಏನೋ ರೇಷನ್ ತೊಗೊಂಡಿದ್ವಿ ಅಷ್ಟೇ. ಆಗ 1 ವರ್ಷ ಅಷ್ಟೇ. ಆಮೇಲೆ ರೇಷನ್ ಕಾರ್ಡ್ ಇಲ್ಲ. ಅದು ಪೈಲರ್ ಆಯಿತು ರೇಷನ್ ಕಾರ್ಡು. ಕಾರಣ ನಾವು ಬೇರೆ ಊರಲ್ಲಿ ವಾಸ ಮಾಡ್ತಾಯಿದ್ವಿ, ರೇಷನ್ ತಗೊಳಕ್ಕಾಗಿಲ್ಲ, ಅದಕ್ಕೆ ಪೈಲರ್ ಆಯಿತು. ಹೊಸ ಕಾರ್ಡುಗಳು ಆಮೇಲೆ ಬಂತು. ಹಳೆ ಕಾರ್ಡುಗಳನ್ನ ಹೊಸ ಕಾರ್ಡ್ ಮಾಡಿದರು. ಆವಾಗ ನಾವು ಬಂದು ಮಾಡಿಸ್ಲಿಲ್ಲ. ಬರೀ 1 ವರ್ಷ ರೇಷನ್ ತೊಗೊಂಡಿದ್ವಿ 1997ರಲ್ಲಿ ಅನಿಸುತ್ತೆ. ಮತ್ತೆ ನಮಗೆ ರೇಷನ್ ಕಾರ್ಡೇ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ರೇಷನ್ ಕಾರ್ಡ್ ಇರಲಿಲ್ಲ. ಅದನ್ನೇ ನಾನು ಹೋದ ತಿಂಗಳು ಹೇಳಿಕೊಂಡೆ. 19ನೇ ತಾರೀಕು 8ನೇ ತಿಂಗಳು 2024 ಇಸ್ವಿ ರಾತ್ರಿ. ಇಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ವರ್ಷಗಳ ಕಾಲ ಪ್ರಯತ್ನ ಪಟ್ಟು ವಿಫಲನಾಗಿದ್ನಿ ರೇಷನ್ ಕಾರ್ಡ್ನಲ್ಲಿ. ಒಂದು ವೋಟರ್ ಐ ಡಿ ಕೂಡ ಕರೆಕ್ಟಾಗಿಲ್ಲ, ಅದರಲ್ಲಿ ಡೇಟ್ ಆಫ್ ಬರ್ತು, ಆಮೇಲೆ ಆಧಾರ್ ಕಾರ್ಡ್ನಲ್ಲಿ ಹೆಸರುಗಳು ಎಲ್ಲ ಮಿಸ್ಟೇಕ್ಗಳೇ. ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದು ನಾವು ವೀಡಿಯೋನಲ್ಲಿ. ದಯವಿಟ್ಟು ಆ ವಿಡಿಯೋ ನೋಡಿ ಫಸ್ಟು, ಆಮೇಲೆ ಈ ವಿಡಿಯೋ ನೋಡಿದರೆ ಚೆನ್ನಾಗಿರ್ತದೆ. ಅಥವಾ ಈ ವಿಡಿಯೋ ನೋಡಿಬಿಟ್ಟಿದ್ರೆ ಹೋಗಲಿ ಆ ವಿಡಿಯೋ ನೋಡಿ. ನನ್ನ ಜೀವನದಲ್ಲಿ ಈಗ ರೇಷನ್ ಕಾರ್ಡ್ನಲ್ಲಿ ಸಕ್ಸಸ್ ಆಗಿದೆ. ದೈವ ಕೃಪೆ, ನಿಮ್ಮೆಲ್ಲರ ಶುಭಾಶಯ. ಎಷ್ಟೋ ಜನ ಕಾಮೆಂಟ್ ಮಾಡಿದರು ಆ ವಿಡಿಯೋನಲ್ಲಿ. ಎಲ್ಲರ ಶುಭಾಶಯದಿಂದ, ಕೃಪೆಯಿಂದ ರೇಷನ್ ಕಾರ್ಡ್ ಕೇವಲ 1 ತಿಂಗಳು. ನಾನು ನಿನ್ನೆ ಆ ರೇಷನ್ ಕಾರ್ಡ್ನ ನೋಡಿದೆ, ಬಂದಿದೆ. ನೀವು ನೋಡ್ಬೋದು, ಆ ರೇಷನ್ ಕಾರ್ಡ್ನ ನೋಡ್ಬೋದು. ನೀವು ನೋಡ್ಬೋದು. ನೋಡಿ, ರೇಷನ್ ಕಾರ್ಡು ಇದೇ ರೇಷನ್ ಕಾರ್ಡು ಹೊಸ್ದಾಗಾಗಿದೆ. 1997ರಲ್ಲಿ ಹಳೇದಿತ್ತು. ಹಳೇದು ನೋಡಿ, ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಹಳೆ ಕಾರ್ಡನ್ನು ತೋರಿಸ್ಬಿಡ್ತೀನಿ ನೋಡಿ. ಬರೀ 1 ವರ್ಷ ಏನೋ ತೊಗೊಂಡಿರೋದು ಅಷ್ಟೇ ಅದರಲ್ಲಿ ರೇಷನ್ನು. 6 ತಿಂಗಳು, 1 ವರ್ಷ, 3 ತಿಂಗಳು ಅಷ್ಟೇ. ಮತ್ತು ನಮ್ಗೆ ರೇಷನ್ ಕಾರ್ಡೇ ಇಲ್ಲ. ಎಷ್ಟೋ ಸಾರಿ ಪ್ರಯತ್ನ ಪಟ್ಟು ಸೋತೋಗಿದ್ದೀನಿ. ಲಾಸ್ಟ್ ಟೈಮ್ 19ನೇ ತಾರೀಕು 8ನೇ ತಿಂಗಳು 2024 ಇಸ್ವಿ ಈ ವಿಡಿಯೋ ಹಾಕಿದ್ದೀನಿ ನೋಡಿ. ಈ ವಿಡಿಯೋ ತಪ್ಪದೇ ವಿಡಿಯೋ ನೋಡಿ, ಅದರಲ್ಲಿ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಎಲ್ಲ. ಅದು ರಾತ್ರಿ ಹೊತ್ತು. ಮತ್ತು ಹೀಗೆ ನೋಡಿ 24 ತಾರೀಕು ಇವತ್ತು 9ನೇ ತಿಂಗಳು 2024 ಇಸ್ವಿ. ನೋಡಿ, ಹೊಸ ಕಾರ್ಡು ನೋಡಿದ್ರಲ್ಲ, ಹೊಸ ಕಾರ್ಡು. 1 ತಿಂಗಳ ಒಳಗೆ ನನಗೆ ಕಾರ್ಡ್ ಸಿಕ್ಕಿದೆ. 1 ತಿಂಗಳಲ್ಲಿ ಕಾರ್ಡ್ ಸಿಕ್ಕಿದೆ. ಅವತ್ತು ನಾನು ಹೇಳ್ಕೊಂಡಿದ್ದೀನಿ. ಈಗ ಗೊತ್ತಾಯ್ತಾ ಇವರೇ? ನೋಡಿರಿ, ನಿಮ್ಮ ಜೀವನದಲ್ಲಿ ಎಷ್ಟೋ ನಿಮ್ಮದೇ ಆದ ಗುರಿಗಳಿರುತ್ತೆ. ಕೆಲವರು ಮದುವೆ ಮಾಡ್ಕೋಬೇಕಂತ ಹೆಣ್ಣು ನೋಡ್ತಿರ್ತಾರೆ, ಗಂಡು ನೋಡ್ತಿರ್ತಾರೆ, ಸಕ್ಸಸ್ ಆಗೋಲ್ಲ. ಪ್ರಯತ್ನ ಪಟ್ಟು ಸೋತೋಗಿರ್ತಾರೆ. ಇನ್ಮೇಲೆ ಮದುವೆನೇ ಬೇಡ ಅಂತ ಅಲರ್ಜಿ ಆಗಿಬಿಟ್ಟಿರ್ತದೆ. ಹಂಗೆ ಅನ್ಕೋಬೇಡಿ. ಕಷ್ಟಪಡ್ರಿ, ಪ್ರಯತ್ನ ಪಡ್ರಿ. 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಸಾರಿ ಕಷ್ಟಪಡಿ, ಪ್ರಯತ್ನ ಪಡಿ. 4 ಸಾರಿ ಆದರೂ ಪ್ರಯತ್ನ ಪಡಿ. ಆಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳಾಗಲಿಲ್ಲ ಅಂತ ಪ್ರಯತ್ನ ಪಡ್ರಿ. 4 ಸಾರಿ ಆದರೂ ಪ್ರಯತ್ನ ಪಡಿ, ಕಷ್ಟಪಡ್ರಿ. ಆಮೇಲೆ ಯಾವುದೋ ಒಂದು ಅಂಗಡಿ ಮಾಡಬೇಕು, ಹೋಟೆಲ್ ಮಾಡಬೇಕು, 2 ವೀಲರ್ ತಗೋಬೇಕು, 4 ವೀಲರ್ ತಗೋಬೇಕು, ಇಲ್ಲೇನೋ ಒಂದು ಆಫೀಸ್ ಮಾಡಬೇಕು, ಇನ್ನೇನೋ ಒಂದು ಕೆಲಸಕ್ಕೆ ಇಂಟ್ರ್ಯೂ ಹಾಕಿದ್ದೀರ, ಸಕ್ಸಸ್ ಆಗಿಲ್ಲ, ಮತ್ತೆ ಪ್ರಯತ್ನ ಪಡಿ. ಯಾವುದೋ ಒಂದು ಇಂಟ್ರ್ಯೂಗೆ ನೀವು ಹಾಕಿದ್ದೀರ, ಏನೋ ಒಂದು ಅಪ್ಲಿಕೇಶನ್ನು ಕೆಲಸಕ್ಕೆ ಅಂತ, ಸಕ್ಸಸ್ ಆಗಿಲ್ಲ, ಫೈಲರ್ ಆಗ್ತಾಯಿದ್ದೀರ. ಪ್ರತಿ ಸಾರಿ ನಿಮ್ಮ ಕೆಲಸಗಳಲ್ಲಿ ಫೈಲರ್ ಆಗ್ತಾಯಿದ್ದೀರ. ಏನೋ ಅಡ್ಡಿ ಆತಂಕಗಳು. ಈ ಸಾಕಷ್ಟು ಇಲ್ಲಿಗೆ ಟೀಮ್ ಇರುತ್ತೆ, ಟೀಮ್ ವರ್ಕ್. ಗ್ರಹಗಳು, ನಕ್ಷತ್ರಗಳು, ಇನ್ನೊಂದು ಈ ಪ್ರಕೃತಿ, ಅಕ್ಕಪಕ್ಕ ಎಲ್ಲರೂ ಒಂದು ಟೀಮ್ ಇರುತ್ತೆ ನಮ್ಮ ಸುತ್ತಲೂ, ಒಳಗೆವರೆಗೂ. ಅವ್ರ ಮಧ್ಯೆ ನಾವು ಸಿಕ್ಕಾಕೊಂಡು ನರಳ್ತಾ ಇರ್ತೀವಿ. ಅದಕ್ಕೆ ಸಕ್ಸಸ್ ಆಗಲ್ಲ. ಸುಗಮವಾದ ದಾರಿ ಬೇಕು. ಬೇಗನೆ ಸಕ್ಸಸ್ ಆಗಬೇಕು ಒಳ್ಳೆಯವರಿಗೆ. ಅಂದರೆ ಗುರುಗಳ ಆಶೀರ್ವಾದ ಬೇಕು. ನೆನಪಿಟ್ಕೊಳ್ಳಿ, ಗುರುಗಳ ಆಶೀರ್ವಾದ ಬೇಕು, ಗುರುಗಳ ದಯೆ ಬೇಕು, ಕೃಪಾ ಕಟಾಕ್ಷ ಬೇಕು. ನಾನು ಪ್ರತಿ ಸಾರಿ ಒಯ್ಕೊಳ್ತಾ ಇದ್ದೀನಿ, ಗುರುಗಳ ಬಗ್ಗೆ ಗಮನ ಕೊಡಿ ಅಂತ. ಅರ್ಥ ಮಾಡ್ಕೊಳ್ಳಿ. ಈ ಅವಕಾಶಗಳು ಮತ್ತೆ ನಿಮ್ಗೆ ಸಿಗಲ್ಲ. ಇವಾಗ ಒಯ್ಕೊಳ್ತಾ ಇದ್ದೀನಿ ನಾನು, ಮತ್ತೆ ಒಯ್ಕೊಳ್ಳೋಕೆ ಇಲ್ಲ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಉದ್ಧಾರ ಆಗಬೇಕು, ಅದೇ ನನ್ನ ಗುರಿ. ನಿಮಗೊಂದು ಒಳ್ಳೆಯ ದಾರಿ ತೋರಿಸ್ಬೇಕು, ಅದೇ ನನ್ನ ಗುರಿ. ನೀವು ಸಕ್ಸಸ್ ಆದರೆ, ನಿಮ್ಮ ಸುಖ ಶಾಂತಿ ನಿಮಗೆ ಸಿಕ್ಕಿದರೆ, ಸಂತೋಷ ನಿಮಗೆ ಸಿಕ್ಕಿದರೆ, ನಿಮ್ಮ ಕಣ್ಣುಗಳಲ್ಲಿ ಆನಂದ ಅನ್ನೋದನ್ನು ನಾನು ನೋಡಿದ್ರೆ, ಅದೇ ನನಗೆ ಎಷ್ಟೋ ಸಂತೋಷ, ಪುಣ್ಯ ಸಿಗುತ್ತೆ, ನನಗೂ ಒಳ್ಳೆಯದಾಗುತ್ತೆ.
ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಜಗತ್ತಿಗೆ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಾ? ಓಕೆ ಅವರೇ, ನನ್ನ ಜೀವನದಲ್ಲಿ ಒಂದು ಸಕ್ಸಸ್ ಆಯಿತು. ಇದು ಬೇರೆಯವರಿಗೆ ಸಣ್ಣ ಕೆಲಸನೇ. ರೇಷನ್ ಕಾರ್ಡು, ವೋಟರ್ ID, ಆಧಾರ್ ಕಾರ್ಡ್ ಇವೆಲ್ಲ ಬೇರೆಯವರಿಗೆ ಸಣ್ಣ ಕೆಲಸನೇ. ಅವರು ಆಟೋಮೆಟಿಕ್ಕಾಗಿ ಮಾಡ್ಕೊಬಿಡ್ತಾರೆ. ಪೆನ್ಷನ್ಗಳು ಅಷ್ಟೇ, ಯಾರು ಆಟೋಮೆಟಿಕ್ಕಾಗಿ ಮಾಡ್ಕೊಬಿಡ್ತಾರೆ. 60 ವರ್ಷ ವಯಸ್ಸಾಗಿಲ್ಲ ಅಂದರೂ ಇನ್ನೂ 50 ವರ್ಷನೇ 45 ವರ್ಷನೇ ಪೆನ್ಷನ್ ಬರ್ತಾ ಇರುತ್ತೆ ಅವ್ರಿಗೆ. ಯಾಕೆ ಅಂದರೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಬಿಟ್ಟಿರ್ತಾರೆ. ಅಂಥವ್ರು ಬೇಜಾನಿದ್ದಾರೆ. ಎಲ್ಲ ಹಂಗೇನೆ ಬಿಡ್ರಿ, ಅವರೆಲ್ಲ ಹೆಂಗೋ ಮಾಡ್ಕೊಳ್ತಾರೆ. ಅಡ್ಡದಾರಿಗಳು ಹಿಡಿದು ಮಾಡ್ಕೋಬಾರ್ದು. ನೋಡಿರಿ, ದಯವಿಟ್ಟು ಅಡ್ಡದಾರಿಗೆ ಹೋಗಬೇಡಿ. ಯಾವುದೇ ಮಾಡಿದ್ರೂ ಕಷ್ಟಪಟ್ಟು ಒರ್ಜಿನಾಲಿಟಿ ಇರಬೇಕು ನಿಮ್ಮಲ್ಲಿ. ಒರ್ಜಿನಾಲಿಟಿ ಆವಾಗಲೇ ಅದು ನಮ್ಮಲ್ಲಿ ಉಳಿಯೋದು, ಒಳ್ಳೆಯದಾಗೋದು, ಮುಂದೆ ವಂಶಕ್ಕೆ ಒಳ್ಳೆಯದಾಗೋದು. ಗೊತ್ತಾಯ್ತೇನ್ರಿ? ವಂಶ ಬೆಳೆಯುತ್ತೆ ಒಳ್ಳೆಯದು ಕೆಲಸ ಮಾಡೋದು. ಓಕೆ ಅವರೇ, ನಿಮಗೆ ನನ್ನ ಜೀವನದ ಈ ಒಂದು ಕತೆ, ರೇಷನ್ ಕಾರ್ಡ್ ಕತೆ, ವೋಟರ್ ID ಇವೆಲ್ಲ ಕತೆಗಳು ಆದಷ್ಟು ಸಕ್ಸಸ್ ಆಗಿದೆ. ಎಲ್ಲ ರೆಡಿ ಮಾಡಿಸಿದ್ದೀನಿ. ಆಧಾರ್ ಕಾರ್ಡ್ನಲ್ಲಿ ಇನ್ಸಿಯಲ್ ಮಿಸ್ಟೇಕ್ ಇತ್ತು, ಅದು ರೆಡಿ ಆಯಿತು. ಅಲ್ಲಿ ನೀಟಾಗಿ ಮಾಡಿಕೊಟ್ರು ಅವ್ರ ಆಫೀಸಲ್ಲಿ. ಅಲ್ಲಿ ಹಳೆ ಆಫೀಸ್ ಇತ್ತು, ಈಗ ಹೊಸ ಆಫೀಸ್ ಕಟ್ಟಿದ್ದಾರೆ. ಓಕೆಲಾ? ನೆಕ್ಸ್ಟು ಅವರು ನೀಟಾಗಿ ಮಾಡಿಕೊಟ್ರು. ಏನೂ ಲಂಚ ತಗೊಂಡಿಲ್ಲ. ಹಾಗೆ ಆಧಾರ್ ಕಾರ್ಡು ರೆಡಿ ಆಯಿತು. ಆಮೇಲೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಲಿಂಕ್ ಮಾಡಿದೆ. ಆಮೇಲೆ ಇನ್ನೂ ಏನೋ ಒಂದು ಕೆಲಸ ನನ್ನ ಜೀವನದಲ್ಲಿ ಆಗೋದೇ ಇಲ್ಲ ಅಂದ್ಕೊಂಡಿದ್ದೆ, ಅದು ಆಯಿತು. ಆಮೇಲೆ ಈಗ ರೇಷನ್ ಕಾರ್ಡು ಆಯಿತು. ಇದಕ್ಕಿಂತ ಎಕ್ಸಾಂಪಲ್ ನಾನು ನಿಮ್ಗೇನು ಕೊಡಲಿ? ಇದೆಲ್ಲ ಹೆಂಗಾಯಿತು? ದೈವ ಕೃಪೆ ಅಂತ ತಿಳ್ಕೊಳ್ಳಿ ಅಷ್ಟೇ, ಇನ್ನೇನು ಬೇಡ. ಪ್ರಯತ್ನ ಪಡಿ, ನಿಮಗೂ ಒಳ್ಳೆಯದಾಗಲಿ. ನಿಮ್ಮದೇ ಆದ ಆಸೆಗಳಿರುತ್ತೆ, ನಿಮ್ಮದೇ ಆದ ಕನಸುಗಳಿರುತ್ತೆ, ನಿಮ್ಮದೇ ಆದ ಉದ್ದೇಶಗಳು, ಸಂಕಲ್ಪಗಳಿರುತ್ತೆ, ಯೋಜನೆಗಳಿರುತ್ತೆ. ಎಲ್ಲದರಲ್ಲೂ ಸಕ್ಸಸ್ ಆಗಲಿ. ನೀವು ಪುಣ್ಯವಂತರಾಗಿದ್ದರೆ, ಧರ್ಮವಂತರಾದರೆ ಖಂಡಿತ ಸಕ್ಸಸ್ ಆಗ್ತೀರ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಮತ್ತೆ ಪ್ರಯತ್ನ ಪಡಿ, ಮತ್ತೆ ಪ್ರಯತ್ನ ಪಡಿ. ಭಗೀರಥ ನದಿಯನ್ನು, ಗಂಗೆಯನ್ನು ತರಿಸ್ಬೇಕಾದ್ರೆ ಸುಮಾರು ಸಾರಿ ಪ್ರಯತ್ನ ಪಟ್ಟ. ಹಾಗೆ ತೇನ್ ಸಿಂಗು ಮೌಂಟ್ ಎವರೆಸ್ಟ್ ಏರಬೇಕಾದ್ರೆ ತೇನ್ ಸಿಂಗು ಸುಮಾರು ಸಾರಿ ಪ್ರಯತ್ನ ಪಟ್ಟ. ಹಾಗೆ ಸಾಕಷ್ಟು ಮಂದಿ ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು, ಒಲಿಂಪಿಕ್ ಪ್ಲೇಯರ್ಸ್ ಇರ್ಬೋದು, ಯಾವುದೇ ಉದ್ಯೋಗಿಗಳಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳಿರ್ಬೋದು, ಕಷ್ಟಪಟ್ಟು ಲಾಸ್ಟ್ಗೆ ಸಕ್ಸಸ್ ಆಗ್ತಾರಲ್ಲ ಒಂದು ಸಾರಿ, ಅವತ್ತಾಗೋ ಖುಷಿ ಇನ್ನೆವತ್ತಿರಲ್ಲ. ಕಷ್ಟಪಡದೆ ಸಂಪಾದನೆ ಮಾಡಿದ್ರೆ ಅದಕ್ಕೇನು ಖುಷಿ ಸಿಗಲ್ಲ. ಕಷ್ಟಪಟ್ಟು ಸೋತು ಸಕ್ಸಸ್ ಆಗ್ತೀವಲ್ಲ, ಅವತ್ತೇ ಖುಷಿ ಇರೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಗ್ರೇಟು. ಲೈಕ್ ಮಾಡೋದು ಮರಿಬೇಡಿ. ಆಮೇಲೆ ನಾವು ಗುರುಗಳ ಕಡೆ ಸ್ವಲ್ಪ ಗಮನ ಕೊಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವೆರಿ ಗ್ರೇಟ್. ಇಷ್ಟೊತ್ತು ಕೂತಿದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಲೈಕ್ ಮಾಡಿ, ಒಂದು ಕಾಮೆಂಟ್ಗಳು ಒಂದಷ್ಟು ಬರೀರಿ. ಏನೋ ಒಂದು ನಿಮ್ಮದೇ ಆದ ಅಭಿಪ್ರಾಯಗಳು. ನಿಮ್ಮಲ್ಲಿ ಒಳ್ಳೆ ಮನಸ್ಸಿರುತ್ತೆ, ಒಳ್ಳೆ ಭಾವನೆಗಳಿರುತ್ತೆ. ನೋಡಿ, ಆ ಲಕ್ಷ್ಮೀ ದೇವಮ್ಮ ಅಷ್ಟುದ್ದ ಕಾಮೆಂಟ್ ಬರೀತಾಳೆ, ಇಷ್ಟುದ್ದ. ಎಲ್ಲ ಚೆನ್ನಾಗಿರುತ್ತೆ, ಪ್ರತಿ ಲೈನು, ಪ್ರತಿ ವಾಕ್ಯ ಚೆನ್ನಾಗಿರುತ್ತೆ. ಇಷ್ಟುದ್ದ ಬರೆದ್ರೂ ಕೂಡ ಅಮ್ಮ ಆ ಕಾಮೆಂಟ್ಗಳೆಲ್ಲ ಓದಿ, ಆಯಮ್ಮನ ಬರೆದಿರೋ ಕಾಮೆಂಟ್ಗಳು ಓದಿ ಎಷ್ಟೋ ಜ್ಞಾನ ಬರುತ್ತೆ. ಬರೀ ನನ್ನ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಬೇರೆಯವ್ರ ಕಾಮೆಂಟ್ಗಳು ನೋಡಿ. ಹಾಗೆ ನೀವು ನಿಮ್ಮ ಅಂತರಾಳದಲ್ಲಿರುವ ಒಳ್ಳೆಯ ಭಾವನೆಗಳನ್ನು ಕಾಮೆಂಟ್ನಲ್ಲಿ ಬರೀರಿ. ತಪ್ಪೇನಿದೆ? ಏನು ದುಡ್ಡು ಕೊಡಬೇಕಾ, ಕಾಸು ಕೊಡಬೇಕಾ? ಹೆಂಗೋ ವೀಡಿಯೋ ನೋಡ್ತಾ ಇರ್ತೀರ, ಬರೀರಿ. ಓಕೆನಾ? ಅದರಿಂದ ಬೇರೆಯವ್ರು ಒಳ್ಳೇದಾಗಲಿ ಅನ್ನೋದು ಅಷ್ಟೇ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ದೇವರು ಯಾರು ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಾಗಲಿ. ಆ ವಿಡಿಯೋ ಒಳಗೆ ಮಾಡಿ ಬರೀ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.